ಹೃದಯಾಘಾತಕ್ಕೆ 18 ವರ್ಷದ ವಿದ್ಯಾರ್ಥಿ ಬಲಿಯಾಗಿರುವಂಥ ಘಟನೆ ನಡೆದಿದೆ. ಕೊಪ್ಪಳ ಜಿಲ್ಲೆ ಕುಕನೂರಿನ ರಾವಣಿಕಿ ಗ್ರಾಮದಲ್ಲಿ ಘಟನೆ ನಡೆದಿರೋದು. 18 ವರ್ಷದ PUC ವಿದ್ಯಾರ್ಥಿನಿ ಕಾವ್ಯ ಚಲಬಾದಿ ಸಾವನ್ನಪ್ಪಿರೋದು. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಕಾವ್ಯ ಕೊನೆಯುಸಿರೆಳೆದಿದ್ದಾರೆ. ಕಳೆದ 2 ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರಂತೆ ಕಾವ್ಯ ನಿನ್ನೆ ಸಂಜೆ ಮನೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ನಿಜವಾಗ್ಲೂ ಈ ಥರದ ಸುದ್ದಿಗಳು ಆಘಾತ ತರಿಸುತ್ತೆ. 18 ವರ್ಷದ ಯುವತಿಗೆ 18 ವರ್ಷ PUC ಓದ್ತಾ ಇರುವಂಥ ವಿದ್ಯಾರ್ಥಿನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಂದಾಗ, ಹೃದಯಾಘಾತ ಆಗುತ್ತೆ ಅಂತಂದಾಗ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಮೊದಲೆಲ್ಲ ನೀವು ನೋಡಿ 60+, 70+ಗೆ ಹೃದಯಾಘಾತ ಅಂತ ಇದ್ರು. ಅದಾದಮೇಲೆ 40 ಅಂತಿದ್ರು. ಅದಾದಮೇಲೆ 30, ಅಯ್ಯೋ 30 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತಂತೆ, ಅಯ್ಯೋ 30 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್. ಈಗ ನೋಡಿ 18 ವರ್ಷಕ್ಕೆ ಹೃದಯಾಘಾತ. ಏನು ಒತ್ತಡ ಇರುತ್ತೆ ಅವರಿಗೆಲ್ಲ. ಆವಾಗೆಲ್ಲ ಹೃದಯಾಘಾತ ಅಂತಂದರೆ ಒತ್ತಡ ಇತ್ತೇನೋ, BP ಜಾಸ್ತಿ ಇತ್ತೇನೋ, ಹೆಲ್ತ್ ಇಶ್ಯೂಸ್ ಅಂತೆಲ್ಲ ಹೇಳ್ತಾ ಇದ್ರು. ಏನು ಒತ್ತಡ ಇರುತ್ತೆ. ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಹುಷಾರಿರಲಿಲ್ವಂತೆ, ಅನಾರೋಗ್ಯದಿಂದ ಬಳಲ್ತಾ ಇದ್ರಂತೆ. ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ರು. ಬಟ್ ಹಾರ್ಟ್ ಅಟ್ಯಾಕ್ ಆಗಿದೆ.